ಓಂ ಅನುಪಪತ್ತೇಸ್ತು ನ ಶಾರೀರಃ ಓಂ. ಒಂದನೇ ಅಧ್ಯಾಯದ 2ನೇ ಪಾದದ 3ನೇ ಸೂತ್ರ ಇದು. ಸರ್ವಗತನಾದವನು ವಿಷ್ಣುವ ಅಥವಾ ಸೂರ್ಯ, ಜೀವ, ಹೀಗೆ ಬೇರೆಯವರ ಅನ್ನುವ ಜಿಜ್ಞಾಸೆ ನಡೆದಿದೆ. ಸರ್ವತ್ರ ಪ್ರಸಿದ್ಧೋಪದೇಶಾತ್ ಮತ್ತು ವಿವಕ್ಷಿತ ಗುಣೋಪತ್ತೇಶ್ಚ ಅನ್ನುವಂಥ 2 ಸೂತ್ರಗಳನ್ನ ನೋಡಿದ್ದೀವಿ. ನಚ ಆದಿತ್ಯ ಶಬ್ದ ಚಕ್ಷುರ್ಮಯತ್ವಾದೇಶ್ಚ ಜೀವ ಇತಿ ವಾಚ್ಯಂ ಅಂತ ಭಾಷ್ಯವಾಕ್ಯ. ವಿಷ್ಣುವನ್ನ ಸರ್ವಗತ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ಮತ್ತೆ ಅದಕ್ಕೆ ನಿಮ್ಮದೇ ಆದ ಕಾರಣಗಳನ್ನು ಕೂಡ ತೋರಿಸಿದ್ರಿ. ಅವೇನು ಕಾರಣ? ತತ್ವಪ್ರಕಾಶಿಕಾದಲ್ಲಿ ಅದನ್ನ ನೆನಪು ಮಾಡ್ಕೋತಾರೆ. ನನು ಯಥಾ ಬ್ರಹ್ಮಶಬ್ದಾತ್ ಅಶ್ವತತ್ವಾದಿ ಲಿಂಗೈಶ್ಚ ವಿಷ್ಣು ಸರ್ವಗತ ಇತ್ಯುಚ್ಯತೆ. ಬ್ರಹ್ಮಶಬ್ದದ ಪ್ರಯೋಗ ಇರೋದರಿಂದ ಸೂರ್ಯನಾಗಲಿ ಮತ್ತೆ ಜೀವರಾಗಲಿ ಸರ್ವಶಬ್ದ ವಾಚ್ಯರಲ್ಲ. ಮತ್ತೆ ಅಶ್ರುತತ್ವ ಅನ್ನೋ ಇನ್ನೊಂದು ಲಿಂಗ. ಪೂರ್ಣವಾಗಿ ಸಾಕಲ್ಯೇನ ಅಶ್ರುತ ಯಾರು? ವಿಷ್ಣು ಮಾತ್ರ. ಉಳಿದವರು ಯಾರು ಕೂಡ ಪರಮಾತ್ಮನಂತೆ ಪೂರ್ಣವಾಗಿ ಅಶ್ರುತರಲ್ಲ ಇತ್ಯಾದಿ ಲಿಂಗಗಳಿವೆ. ಆದ್ರಿಂದ ಇಲ್ಲಿ ವಿಷ್ಣುವೇ ಸರ್ವಗತ ಅಂತ ನೀವು ಹೇಳಿದೆ. ಹಾಗೆ ನಮಗೂ ಹೇಳಲಿಕ್ಕೆ ಕಾರಣಗಳಿವೆ ಅಂತಾರೆ ಪೂರ್ವ ಪಕ್ಷದವರು. ಏನದು? ಆದಿತ್ಯ ಶಬ್ದ ತತ್ವಪ್ರಕಾಶಿಕಾದ ವಾಕ್ಯ ಓದ್ತಿದ್ದಾನೆ. ಸೂತ್ರ ಭಾಷ್ಯದ ವಾಕ್ಯವನ್ನು ವಿವರಿಸುವಾಗಲೇ ಆದಿತ್ಯ ಶಬ್ದ ಈ ತತ್ವಪ್ರಕಾಶಿಕಾದ ವಾಕ್ಯನ ಓದ್ತಾ ಇದ್ದಾನೆ. ಆದಿತ್ಯ ಶಬ್ದಾತ್ ಸರ್ವಜೀವ ಲಿಂಗಾಚ್ಯ. ಆದಿತ್ಯ ಶಬ್ದ ಇರೋದರಿಂದ, ಆದಿತ್ಯ ಶಬ್ದದ ಪ್ರಯೋಗ ಇರುವುದರಿಂದ ಸೂರ್ಯನೇ ಸರ್ವಗತ ಅಂತ ಆಗಬೇಕು. ಸರ್ವಜೀವ ಲಿಂಗಾಚ್ಯ, ಎಲ್ಲ ಜೀವರನ್ನು ಹೇಳುವಂಥ ಲಿಂಗ. ಚಕ್ಷುರ್ಮಯತ್ವ, ಶ್ರೋತ್ರಮಯತ್ವ ಅನ್ನುವ ಲಿಂಗ. ಚಕ್ಷುರ್ಮಯತ್ವ ಅಂದ್ರೆ ಚಕ್ಷುರಿಂದ್ರಿಯದಿಂದಲೇ ಜ್ಞಾನವನ್ನು ಪಡೆಯುವಿಕೆ ಅನ್ನುವಂಥ ಒಂದು ಲಿಂಗ. ಈ ಲಿಂಗ ಇರುವುದರಿಂದ ಆದಿತ್ಯ ಸರ್ವಜೀವಾ ವಾ ಕಿಂ ನಸ್ಯು, ಸೂರ್ಯನಾಗಲಿ ಸರ್ವಜೀವರಾಗಲಿ ಇಲ್ಲಿ ಸರ್ವಗತರು ಅಂತ ಯಾಕೆ ಆಗಬಾರದು ಅಂತ ಪ್ರಶ್ನೆ. ಆ ಪ್ರಶ್ನವನ್ನ ಈ ವಾಕ್ಯದಿಂದ ಆಚಾರ್ಯರು ಮಾಡ್ಕೊಂಡಿದ್ದಾರೆ. ನಚ ಆದಿತ್ಯ ಶಬ್ದ ಚಕ್ಷುರ್ಮಯತ್ವಾದೇಶ್ಚ. ಚಕ್ಷುರ್ಮಯತ್ವ ಅನ್ನೋದು ಸರ್ವಜೀವರಿಗೂ ಆ ಸರ್ವಗತತ್ವ ಬಂದೀತು ಅಂತ ಹೇಳಲಿಕ್ಕೆ ಇರುವಂಥ ಲಿಂಗ. ಅದಕ್ಕೆ ಈ ಮುಂದಿನ ಸೂತ್ರ ಹೊರಟಿದೆ. ಅದಕ್ಕೆ ಉತ್ತರ ರೂಪವಾಗಿ ರಚಯಿತಿ. ಅಲ್ಲಿ ಭಾಷ್ಯದಲ್ಲಿ ಜೀವ ಸರ್ವಗತಃ ಇತಿ ಶೇಷಃ. ಆದಿತ್ಯ ಶಬ್ದ ಚಕ್ಷುರ್ಮಯತ್ವಾದೇಶ್ಚ ಜೀವ ಇತಿ ವಾಚ್ಯಂ. ಜೀವ ಏನು ಮುಂದೆ ಅಂದರೆ ಜೀವ ಸರ್ವಗತಃ, ಜೀವನೇ ಸರ್ವಗತನಾಗಬಹುದಲ್ವಾ ಅಂದ್ರೆ ನ ವಾಚ್ಯಂ. ಆ ಥರ ಹೇಳಬೇಡಿ. ಸರ್ವಗತ ಅನ್ನೋ ಶಬ್ದವನ್ನು ಅಲ್ಲಿ ಅಧ್ಯಾಹೃತ ಮಾಡ್ಕೋಬೇಕು ಅಂತ ಅದರ ಅಭಿಪ್ರಾಯ. ತತ್ರ ಹೇತುವಾಕಾಂಕ್ಷಾಯಂ. ಆಯ್ತು, ಮಾಡ್ಕೋಬಾರ್ದು. ಯಾಕೆ ಹಾಗೆ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಸೂತ್ರ ಉಪನ್ಯಾಸ. ಹಾಗೆ ಪ್ರಶ್ನೆ ಬಂದಾಗ ಅದಕ್ಕೆ ಸೂತ್ರವನ್ನು ತೋರಿಸಿ ಆ ಸೂತ್ರದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡಿರುವುದೇನಿದೆ ಅದನ್ನು ಗಮನಿಸಬೇಕು. ಅನುಪಪತ್ತೇಸ್ತು ನ ಶಾರೀರ ಅಂತ ಇಷ್ಟು ಸೂತ್ರ. ಶಾರೀರ ಅಂದ್ರೆ ಶರೀರದಲ್ಲಿರುವಂತಹ ಜೀವ ಏನಿದ್ದಾನೆ ಅವನು ನ ಸರ್ವಗತನಲ್ಲ. ಯಾಕೆಂದ್ರೆ ಅನುಪಪತ್ತೇ ಅಂತ ಇಷ್ಟು ಅದರ ಕಾರಣ. ಈಗ ಪರ್ವತಃ ಅಂತ ಪಕ್ಷ ಮಾಡಿ ವನ್ಯಮಾನ್ ಅಂತ ಸಾಧನೆ ಮಾಡ್ತೇವೆ. ಹಾಗೆ ಧೂಮವಾನ್ ಅಂತ ಹೇತು ಕೊಟ್ಟಿರ್ತೀವಲ್ಲ, ಆ ಥರ ಶಾರೀರ ಅಂತ ಪಕ್ಷ. ಶಾರೀರ ಅಂತ ಪಕ್ಷ ಮಾಡಿಕೊಂಡ್ರು ಅವನು ನ ಸರ್ವಗತಃ ಅಂತ ಸಾಧ್ಯ. ಅದಕ್ಕೆ ಹೇತು ಏನು? ಅನುಪಪತ್ತೇ ಹೇತು. ಅಲ್ಲಿ ಆಚಾರ್ಯರು ಮುಂದೆ ಆ ಸೂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಏಕಸ್ಯ ಸರ್ವಶರೀರಸ್ಥತ್ವ ಅನುಪತ್ತೇರೇವ, ಒಬ್ಬನೇ ಸೂರ್ಯನಾಗಲಿ ಒಬ್ಬ ಜೀವನಾಗಲಿ ಸರ್ವ ಶರೀರದಲ್ಲೂ ಇರುವುದು ಸಾಧ್ಯವಿಲ್ಲ. ಸರ್ವಶರೀರಸ್ಥತ್ವನೂ ಕೂಡ ಭಗವಂತನ ಒಂದು ಅಸಾಧಾರಣ ಗುಣವೇ ಹೊರತು ಇವ್ರ್ಯಾರಿಗೂ ಬರೋದು ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ. ಅನುಪಪತ್ತೇ ಅನ್ನೋ ಭಾಗವನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ನ ಶಾರೀರ ಅಂತ ಏನು ಸೂತ್ರದಲ್ಲಿ ಭಾಗ ಇದೆ ಅದನ್ನು ವ್ಯಾಖ್ಯಾನ ಮಾಡಲೇ ಇಲ್ಲ. ಅಂದರೆ ಆ ಅನುಮಾನದಲ್ಲಿ, ಸೂತ್ರದಿಂದ ಸೂಚಿತವಾದ ಅನುಮಾನದಲ್ಲಿ ಹೇತುವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಹೊರತು ಪಕ್ಷ ಮತ್ತು ಸಾಧ್ಯಗಳನ್ನು ವ್ಯಾಖ್ಯಾನ ಮಾಡಲಿಲ್ಲ. ಅದು ಯಾಕೆ ಮಾಡಲಿಲ್ಲ ಅಂದರೆ ಪಕ್ಷ ಮತ್ತು ಸಾಧ್ಯಗಳನ್ನು ಅವರು ಸೂತ್ರಕ್ಕೆ ಅವತಾರಿಕ ಬ್ಯಾಕ್ಗ್ರೌಂಡ್ ಕೊಡುವಾಗಲೇ ಹೇಳಿ ಮುಗಿಸಿಬಿಟ್ಟಿದ್ದಾರೆ.
ಆದಿತ್ಯ ಶಬ್ದಾತ್ ಚಕ್ಷುರ್ಮಯತ್ವಾದೇಶ ಇವೆರಡು ಕಾರಣಗಳಿಂದ ಜೀವನೇ ಸರ್ವಗತನಾಗ್ತಾನಲ್ವಾ ಅಂದ್ರೆ ನ ಅಂತ ಅದನ್ನು ವಿವರಿಸಿಬಿಟ್ಟಿದ್ದಾರೆ. ಆದ್ರಿಂದ ಆಚಾರ್ಯರು ಈ ಸಂಬಂಧ ಭಾಷ್ಯ ಅಂದ್ರೆ ಹಿಂದಿನ ಸೂತ್ರಕ್ಕೂ ಈ ಸೂತ್ರಕ್ಕೂ ಏನು ಸಂಬಂಧ, ಯಾಕೆ ಈ ಸೂತ್ರ ಹೊರಟಿದೆ ಅಂತ ತೋರಿಸುವ ಭಾಷ್ಯವಾಕ್ಯ. ಭಾಷ್ಯ ಅಂದ್ರೆ ಭಾಷ್ಯವಾಕ್ಯ ಅಂತ ಅರ್ಥ. ಅಲ್ಲಿ ಇದೇ ಸೂತ್ರದ ಆ ಭಾಷ್ಯವಾಕ್ಯ ಅನ್ನೋದು, ಇದೇ ಸೂತ್ರದ ಭಾಷ್ಯದ ಆ ಭಾಷ್ಯವಾಕ್ಯ ಅನ್ನೋದು ಸಂಬಂಧವನ್ನು ತೋರಿಸಲಿಕ್ಕೆ ಹೊರಟಾಗ ಪ್ರತಿಜ್ಞಾದ ಅಂಶವನ್ನ ವ್ಯಾಖ್ಯಾನ ಮಾಡಿದೆ. ಪ್ರತಿಜ್ಞಾ ಅಂದ್ರೇನು? ಪಕ್ಷ ಹೇತುಮಾನ್ ಅಂತ ಪ್ರತಿಜ್ಞೆ, ಪಕ್ಷ ಸಾಧ್ಯಮಾನ್ ಅಂತ ಪ್ರತಿಜ್ಞೆ. ಉದಾಹರಣೆಗೆ ಪರ್ವತಃ ವನ್ಯಮಾನ್ ಅಂತ, ಅದೇ ಪ್ರತಿಜ್ಞೆ. ಆ ಪ್ರತಿಜ್ಞಾವನ್ನ ಅವರು ಪ್ರತಿಜ್ಞಾದ ಅಂಶವನ್ನ ವ್ಯಾಖ್ಯಾನ ಮಾಡಿ ಆಗಿದೆ. ಯಾವುದರಿಂದ? ಸಂಬಂಧ ಭಾಷ್ಯದ ಮೂಲಕವೇ. ಆದ್ರಿಂದ ಅದನ್ನ ಮತ್ತೆ ಸೂತ್ರವನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟಾಗ ಅದನ್ನ ಮಾಡಬೇಕಾಗಿಲ್ಲ. ಸಂಬಂಧ ಭಾಷ್ಯದ ಮೂಲಕ ಹಿಂದಿನ ಸೂತ್ರಕ್ಕೂ ಈ ಸೂತ್ರಕ್ಕೂ ಏನು ಸಂಬಂಧ, ಯಾಕೆ ಈ ಸೂತ್ರ ಹೊರಟು ತೋರಿಸಿ ಆಯ್ತು. ಮುಂದೆ ಹೇತು ಒಂದನ್ನು ತೋರಿಸಿಬಿಟ್ಟು ಆಯ್ತು. ಆದ್ರಿಂದ ಹೇತ್ವಾಂಶಮೇವ ವ್ಯಾಚಷ್ಟೇ ಅನುಪಪತ್ತೇ ಅನ್ನೋ ಮಾತಿನಿಂದ ಭವೇತ್ ಅನ್ಯಸ್ಯ ಸರ್ವಗತತ್ವಂ ಯದಿ ಅನ್ಯಸ್ಮಿನ್ ಉಪಪದ್ಯೇತ. ಅನ್ಯಸ್ಯ ಸೂರ್ಯ ಜೀವ ಇತ್ಯಾದಿಗಳಿಗೆ ನೀವು ಸರ್ವಗತತ್ವವನ್ನು ಹೇಳಬಹುದಿತ್ತು. ಯಾವಾಗ? ಯದಿ ಅನ್ಯಸ್ಮಿನ್ ಉಪಪದ್ಯೇತ, ಒಂದು ವೇಳೆ ಅದು ಬೇರೆಯವರಲ್ಲಿ ಸಮರ್ಥನೆ ಕಾಣೋದಿದ್ರೆ, ಬೇರೆಯವರಲ್ಲಿ ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ, ಯುಕ್ತವಾಗಿದ್ರೆ. ಆದ್ರೆ ಅದು ಯುಕ್ತ ಆಗೋದಿಲ್ಲ. ಯಾಕೆಂದ್ರೆ ಈಗ ಸೂರ್ಯನಾಗಲಿ ಉಳಿದ ಜೀವರಾಗಲಿ ಏನಿದ್ದಾರಲ್ಲ, ಇವರೆಲ್ಲ ಈ ಎಲ್ಲರನ್ನೂ ಜೀವ ಅಂತಾನೆ ಪರಿಗಣನೆ ಮಾಡೋಣ. ಸೂರ್ಯನೂ ಒಬ್ಬ ಜೀವನೇ. ಈ ಸರ್ವಗತತ್ವ ಅನ್ನೋದು ಏನಿದೆಯಲ್ಲ, ಅಂದ್ರೆ ಎಲ್ಲಾ ಕಡೆ ಇರಬೇಕು ಅಂತ ಅರ್ಥ, ಶಬ್ದಕ್ಕೇನೆ ಅರ್ಥ. ಈ ಸರ್ವಗತತ್ವ ಅಂದ್ರೆ ಹೇಗೆ? ಜೀವರಿಗೆ ಸರ್ವಗತತ್ವ ನೀವೇನು ಹೇಳೋದಕ್ಕಂತ ಹೊರಟಿದ್ದೀರಲ್ಲ ಪೂರ್ವ ಪಕ್ಷದವರು, ಮಿಲಿತರಾದ ಸರ್ವಜೀವರು, ಎಲ್ಲಾ ಜೀವರನ್ನು ಒಟ್ಟಾಗಿ ಪರಿಗಣನೆ ಮಾಡಿದ್ರೆ ಅವರಲ್ಲಿ ಸರ್ವಗತತ್ವನ ಅಥವಾ ಒಬ್ಬೊಬ್ಬರಲ್ಲಿ ಪ್ರತ್ಯೇಕವಾಗಿ ಸರ್ವಗತತ್ವನ? ಎಲ್ಲಾ ಜೀವರಲ್ಲಿ ಅಂದ್ರೆ ಈ ಜಗತ್ತಿನಲ್ಲಿರುವ ಎಲ್ಲಾ ಜೀವರನ್ನು ಪರಿಗಣನೆ ಮಾಡಬೇಕು. ಅವರೆಲ್ಲರನ್ನೂ ಪರಿಗಣನೆ ಮಾಡಿದಾಗ ಸರ್ವಗತತ್ವವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದರ ಸಹಜವಾದ ಅರ್ಥ. ಪ್ರತ್ಯೇಕಂ ಅಂದ್ರೆ ನಾನೂ ಸರ್ವಗತ, ನೀವು ಸರ್ವಗತ, ಮತ್ತೊಬ್ರು ಸರ್ವಗತ, ಹೀಗೆಲ್ಲರೂ ಕೂಡ ಸರ್ವಗತರು ಅಂತ ಅದರ ತಾತ್ಪರ್ಯ. ಆಯ್ತು. ಈಗ ನಾದ್ಯ ಮೊದಲನೇದು ಸರಿಯಲ್ಲ. ತತ್ಕಥನ ವೈಯರ್ಥ್ಯಾತ್. ಸರ್ವಜೀವರು, ಜಗತ್ ಸೃಷ್ಟಿಯಲ್ಲಿರುವ ಎಲ್ಲಾ ಜೀವರು ಕೂಡ ಸರ್ವಗತರಾಗಿದ್ದಾರೆ ಅಂತ ಹೇಳುವುದೇನಿದೆ, ಅದರ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗುವುದು ಅದು ವ್ಯರ್ಥ. ಅದು ತತ್ಕಥನ ವೈಯರ್ಥ್ಯಾತ್. ಅದನ್ನು ಹೇಳುವುದರಿಂದ ಯಾವ ಉಪಯೋಗವೂ ಇಲ್ಲ. ಯಾಕೆ ಅಂದ್ರೆ ಸ್ವಸ್ವದೇಹ ಸ್ಥಿತ ಮಾತ್ರಸ್ಯ ಸಿದ್ಧತ್ವಾತ್. ಅಲ್ಲಿ ಸ್ವಸ್ವದೇಹ ಸ್ಥಿತಿ ಮಾತ್ರಸ್ಯ ಅಂತ ಏನಾದ್ರು ಆಗ್ಬೇಕೇನೋ ಅಂತ ಸಂಶಯ ಇದೆ ನನಗೆ. ನಿಮ್ಮ ಪಾಠದಲ್ಲಿ ಹಾಗೆ ಏನಾದರೂ ಇದ್ರೆ ಅದನ್ನು ನೋಡಿ ಹೇಳಿ. ತಮ್ಮ ದೇಹದಲ್ಲಿ ಇದ್ದಾರೆ ಅನ್ನುವುದು ಸಿದ್ಧವೇ ಆಗಿದೆ. ನಾನು ನನ್ನ ದೇಹದಲ್ಲಿದ್ದೀನಿ, ನೀವು ನಿಮ್ಮ ದೇಹದಲ್ಲಿದ್ದೀರಿ, ಮತ್ತೆ ಅವರು ಮತ್ತೊಬ್ರು ಅವ್ರ ದೇಹದಲ್ಲಿದ್ದಾರೆ ಅನ್ನುವುದು ಸಿದ್ಧವಾಗಿದೆ. ಹೀಗೆ ಅದು ಸಿದ್ಧ ಆಗಿರೋದ್ರಿಂದ ಈಗ ಎಲ್ಲಾ ಜೀವರನ್ನು ಒಟ್ಟಾಗಿ ಪರಿಗಣನೆ ಮಾಡಿದಾಗ ಅವರು ಸರ್ವಗತರಾಗಿದ್ದಾರೆ ಅಂತ ಹೇಳುವುದಕ್ಕೆ ಏನು ಪ್ರಯೋಜನವೂ ಇಲ್ಲ. ಸರ್ವಗತ ಆಗಬೇಕು ಅಂದ್ರೆ ಒಬ್ಬನೇ ಸರ್ವಗತ ಆದ್ರೆ ಅವನು ಸರ್ವಗತ. ಈ ಮೊದಲನೇ ಪಕ್ಷದಲ್ಲಿ ನಾನು ನನ್ನ ದೇಹದಲ್ಲಿದ್ದೀನಿ, ನೀವು ನಿಮ್ಮ ದೇಹದಲ್ಲಿದ್ದೀರಿ ಅಂತ ತೀರ್ಮಾನ ಆಗಿದೆ. ಮತ್ತೆ ನಾನೂ ಸರ್ವಗತ ಅಲ್ಲ, ನೀವು ಸರ್ವಗತ ಅಲ್ಲ, ಅವರೂ ಸರ್ವಗತ ಅಲ್ಲ. ಇದರಿಂದ ಏನು ಉಪಯೋಗ ಇಲ್ಲ ಈ ತರ ಹೇಳಿದ್ರೆ ಅಂತ ತಾತ್ಪರ್ಯ. ನ ದ್ವಿತೀಯ. ಇನ್ನ ಎಲ್ಲಾ ಜೀವರು ಕೂಡ ನನ್ನ ಶರೀರದಲ್ಲಿರುವ ನಾನೂ ಸರ್ವಗತ, ನಿಮ್ಮ ಶರೀರದಲ್ಲಿರುವ ನೀವು ಸರ್ವಗತ, ಆ ಮತ್ತೊಬ್ಬರ ಶರೀರದಲ್ಲಿರುವ ಅವರೂ ಸರ್ವಗತರು ಅಂತ ಎರಡನೇ ಪ್ರಶ್ನೆ ಏನಿದೆ, ಆ ಪ್ರಶ್ನೆಯನ್ನು ಕೈಗೆತ್ಕೊಂಡಾಗ ಪ್ರಶ್ನೆ ಮಾಡುವವರಿಗೆ ಒಂದು ಸಮಸ್ಯೆ ಬರ್ತದೆ. ಏನಂದ್ರೆ, ನಾನು ನಿಮ್ಮ ಶರೀರದಲ್ಲಿದ್ದೀನಿ, ನೀವು ನನ್ನ ಶರೀರದಲ್ಲಿದ್ದೀರಿ, ಅವರು ನಮ್ಮಿಬ್ಬರು ಶರೀರದಲ್ಲಿದ್ದಾರೆ ಅಂತ ಆದ್ರೆ ಜಗತ್ತಿನಲ್ಲಿ ಎಲ್ಲಾ ಶರೀರಗಳಲ್ಲಿ ಏನೇನು ಸುಖ ದುಃಖ ಇತ್ಯಾದಿಗಳಾಗ್ತವೆ ಅದೆಲ್ಲವೂ ಕೂಡ ಒಬ್ಬನಿಗೆ ಬರಬೇಕಾದ ಪ್ರಸಂಗ ಬರ್ತದೆ. ಸರ್ವ ಶರೀರಗತ ಸುಖ ದುಃಖಾದಿ ಪ್ರಾಪ್ತ್ಯ ಅವೆಲ್ಲವೂ ಕೂಡ ಇವನಿಗೊಬ್ಬನಿಗೆ ಬರಬೇಕಾದ ಪ್ರಸಂಗ ಬರ್ತದೆ. ಆದ್ರಿಂದ ಏಕಸ್ಯ ಸರ್ವ ಶರೀರಸ್ಥತ್ವ ಅನುಭವತ್ತೇ. ಆದ್ರೆ ಹಾಗೆ ಯಾರಿಗೂ ಬರ್ತಿಲ್ಲ. ನನಗಾಗಲಿ ನಿಮ್ಗಾಗ್ಲಿ ಮತ್ತೊಬ್ಬರಿಗಾಗಲಿ ಯಾರಿಗೂ ಕೂಡ
ಸರ್ವ ಶರೀರದಲ್ಲಿರುವ ಸುಖ ದುಃಖಾದಿಗಳ ಅನುಭವ ಬರ್ತಿಲ್ಲ. ಆದ್ರಿಂದ ನಾವು ಸರ್ವ ಶರೀರದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಆದ್ರಿಂದ ಅನ್ಯ ಪ್ರಾಪಕ ಸದ್ಭಾವೇಪಿ ಸರ್ವಗತ ಯಾರು ಅಂತ ಪ್ರಶ್ನೆ ಬಂದಾಗ ಆದಿತ್ಯ ಸೂರ್ಯ ಇವರೂ ಕೂಡ ಸರ್ವಗತರಾಗಬಹುದಲ್ಲ ಅಂತನ್ಲಿಕ್ಕೆ ಪ್ರಾಪಕಗಳಿವೆ. ಪ್ರಾಪಕ ಅಂದ್ರೆ ಆ ಥರ ಪ್ರಶ್ನೆ ಮಾಡಲಿಕ್ಕೆ ಕೆಲವು ಸ್ಥೂಲ ಆಧಾರಗಳಿವೆ. ಆದರೆ ತಸ್ಯ ಸರ್ವಗತತ್ವ ಅನುಪವತ್ತೇರೇವ, ಸೂರ್ಯನಿಗಾಗಲಿ ಜೀವನಿಗಾಗಲಿ ಸರ್ವಗತತ್ವ ಅನ್ನೋದು ಹೊಂದುವುದೇ ಇಲ್ಲ. ಆದ್ದರಿಂದ ನ ಜೀವೋಯಂ ಸರ್ವಗತಃ, ಜೀವನಾಗಲಿ ಆದಿತ್ಯನಾಗಲಿ ಸರ್ವಗತರಲ್ಲ ಅಂತ ಅದರ ತಾತ್ಪರ್ಯ. ನಿಮ್ಮ ಪ್ರಶ್ನೆ ಮಾಡಲಿಕ್ಕೆ ಸ್ಥೂಲವಾದ ಆಧಾರಗಳಿವೆ ಹೊರತು ಅವು ದೃಢವಾದ ಆಧಾರಗಳಲ್ಲ ಅಂತ ಅದರ ತಾತ್ಪರ್ಯ. ಸರಿ, ಅಲ್ಲಿ ಅನುಪತ್ತೇಸ್ತು ಅಂತಿದೆಯಲ್ಲ, ಅನುಪತ್ತೇಸ್ತು ಅಂದ್ರೆ ಅನುಪತ್ತೇರೇವ, ಇವನಿಗೆ ಸರ್ವಗತತ್ವ ಅನ್ನುವುದು ಹೊಂದುವುದಿಲ್ಲ. ಆದ್ರಿಂದಲೇ ಶ್ರುತಿಯಲ್ಲಿ ಸರ್ವಗತ ಎಂಬುದಾಗಿ ಪ್ರತಿಪಾದಿತನಾದವನು ಈ ಜೀವ ಅಲ್ಲ ಅಂತ ಅದರ ತಾತ್ಪರ್ಯ ಆಯ್ತು. ಈಗ ಸರ್ವಗತತ್ವ ಈಗ ನಾವು ಅವರಿಗೆ ತೋರಿಸಿದಂತ ಸಮಸ್ಯೆ ಏನಂದ್ರೆ, ಒಬ್ಬನೇ ಜೀವ ಸರ್ವ ಶರೀರದಲ್ಲಿದ್ದಾನೆ ಅಂತ ಆದ್ರೆ ಅವನು ಒಬ್ಬನಿಗೆ ಎಲ್ಲ ಸುಖ ದುಃಖಾದಿಗಳ ಅನುಭವ ಬರಬೇಕಾಗ್ತದಲ್ಲ ಅಂತ. ಅದಕ್ಕೆ ಅವರೊಂದು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರೆ. ಈ ಜಗತ್ತಿನಲ್ಲಿ ಎಲ್ಲಾ ಜೀವರು ಎಲ್ಲಾ ಶರೀರದಲ್ಲೂ ಇದ್ದಾರೆ, ಆದರೆ ಸುಖ ದುಃಖಗಳ ಅನುಭವ ಮಾತ್ರ ನನಗೆ ಬೇರೆ ನಿಮಗೆ ಬೇರೆ. ಯಾಕೆಂದ್ರೆ ನಾನು ನನ್ನ ಪ್ರಾರಬ್ಧ ಕರ್ಮದಿಂದ ಬಂದಿರುವಂತಹ ದೇಹವನ್ನ ಇವತ್ತು ಅವಲಂಬಿಸಿ ಇದ್ದೇನೆ. ಹಾಗೆ ನೀವು ನಿಮ್ಮ ಪ್ರಾರಬ್ಧ ಕರ್ಮದಿಂದ ನಿಮಗೆ ಪ್ರಾಪ್ತವಾದ ದೇಹವನ್ನು ಅವಲಂಬಿಸಿದ್ದೀರಿ. ಆದ್ರಿಂದ ಯಾವ ಜೀವನಿಗೆ ತನ್ನ ಪ್ರಾರಬ್ಧ ಕರ್ಮದಿಂದ ಯಾವ ದೇಹ ಸಿಕ್ಕಿದೆಯೋ ಆ ಜೀವ ತನ್ನ ದೇಹದಲ್ಲಿ ಆಗುವ ಸುಖ ದುಃಖಗಳನ್ನು ಮಾತ್ರ ಅನುಭವಿಸ್ತಾನೆ. ಹಾಗೆ ಇನ್ನೊಬ್ಬ ಜೀವ ಮತ್ತೊಬ್ಬರು ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ಮದಿಂದ ನಿರ್ಮಿತವಾದ ದೇಹದಲ್ಲಿ ಮಾತ್ರ ಅವರು ಆ ದೇಹದಲ್ಲಿ ಆಗುವ ಸುಖ ದುಃಖಾದಿಗಳನ್ನು ಮಾತ್ರ ಅನುಭವಿಸ್ತಾರೆ. ಆದ್ರಿಂದ ಭೋಗಗಳ ಅವ್ಯವಸ್ಥೆ ಆಗಬೇಕಾದೀತು ಅನ್ನೋ ಪ್ರಶ್ನೆ ಇಲ್ಲ. ನ ಭೋಗಾವ್ಯವಸ್ಥಾ. ಅವ್ಯವಸ್ಥಾ ಅಂದ್ರೇನು? ನನಗೂ ಎಲ್ಲವೂ ಅನುಭವ ಆಗಬೇಕು, ನಿಮಗೂ ಎಲ್ಲವೂ ಅನುಭೂತ ಆಗಬೇಕು. ಹೀಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಸುಖ ದುಃಖ ಅನುಭವವೂ ಬರಬೇಕಾದೀತು ಅನ್ನುವುದೇ ಭೋಗಾವ್ಯವಸ್ಥಾ. ಅದನ್ನೇ ಸರ್ವ ಶರೀರಗತ ಸುಖ ದುಃಖಾದಿ ಪ್ರಾಪ್ತ್ಯ ಅಂತ ಹೇಳಿದ್ದು. ಆ ಭೋಗಾವ್ಯವಸ್ಥಾ ಅನ್ನೋದು ಈಗಿಲ್ಲ. ಯಾಕೆಂದ್ರೆ ಈ ನನ್ನ ಶರೀರದಿಂದ ಬಂದದ್ದು ನನ್ನ ಕರ್ಮದಿಂದ ಬಂದದ್ದು ನನ್ನ ಶರೀರ, ನಿಮ್ಮ ಕರ್ಮದಿಂದ ಬಂದದ್ದು ನಿಮ್ಮ ಶರೀರ. ಹೀಗೆ ಯಾವ ಶರೀರ ನನ್ನ ಕರ್ಮದಿಂದ ಬಂದಿದೆಯೋ ಆ ಶರೀರದಲ್ಲಿ ನಾನು ನನ್ನ ಸುಖವನ್ನು ಮಾತ್ರ ಅನುಭವಿಸ್ತೇನೆ. ನಿಮ್ಮ ಶರೀರ ಏನಿದೆ ಅದು ನಿಮ್ಮ ಕರ್ಮದಿಂದ ಬಂದದ್ದು, ನನ್ನ ಕರ್ಮದಿಂದ ಪ್ರಾರಬ್ಧ ಕರ್ಮದಿಂದ ಅದು ಬಂದಿರೋದಲ್ಲ. ಆದ್ರಿಂದ ನನಗೆ ನಿಮ್ಮ ಶರೀರದಲ್ಲಿ ಆಗುವ ಸುಖ ದುಃಖಾದಿಗಳ ಅನುಭವ ಆಗೋದಿಲ್ಲ, ಹಾಗೆ ನಿಮಗೂ ಕೂಡ ಅಂತ. ಅದರಿಂದ ಭೋಗಾವ್ಯವಸ್ಥಾ ಇಲ್ಲ. ಅದಕ್ಕೆ ಈಗ ಅವ್ರೇನು ಪ್ರಶ್ನೆ ಮಾಡ್ತಿದ್ದಾರಲ್ಲ, ಆ ಪ್ರಶ್ನೆ ಮಾಡುವವರೇ ಅದಕ್ಕೊಂದು ದೃಷ್ಟಾಂತವನ್ನು ಕೂಡ ಕೊಡ್ತಾರೆ. ಒಂದು ಶರೀರದಲ್ಲಿ ಇಬ್ಬರು ಜೀವರಿದ್ದಾರೆ ಎಂದ ಮಾತ್ರಕ್ಕೆ ಆ ಇಬ್ಬರಿಗೂ ಕೂಡ ಅಲ್ಲಿರುವ ಸುಖ ದುಃಖಾದಿಗಳ ಅನುಭವ ಆಗಲೇಬೇಕು ಅಂತಿಲ್ಲ. ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಜೀವದ್ವಯ ಸಮಾವೇಶ ಇದ್ದಾಗ ಕೆಲವು ಕಡೆ ಅಲ್ಲಿರುವ ಎಲ್ಲ ಅನುಭವಗಳು ಕೂಡ ಇಬ್ಬರಿಗೂ ಆಗಬಹುದು, ಆಗಬಾರ್ದಂತೇನಿಲ್ಲ. ಆದ್ರೆ ಹಾಗೇ ಆಗ್ತದೆ ಅಂತಿಲ್ಲ ಎಲ್ಲ ಕಡೆನೂ ಕೂಡ. ಯಾಕೆ ಹಾಗೆ ಅಂದ್ರೆ, ಈಗ ಜೀವ ಹುಟ್ಟುವುದು ಹೇಗೆ, ಒಬ್ಬ ವ್ಯಕ್ತಿ ಹುಟ್ಟೋದು ಹೇಗೆ, ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಹುಟ್ಟೋದು ಹೇಗೆ, ಅವನು ಮಳೆಯ ನೀರಿನಿಂದ ಸಸ್ಯಕ್ಕೆ ಬರ್ತಾನೆ. ಆ ಸಸ್ಯವನ್ನ ಒಂದು ಪ್ರಾಣಿ ತಿಂತದೆ. ಅವನು ಒಬ್ಬ ಮನುಷ್ಯ ಆಗಲಿ ಮತ್ತೆ ಯಾರೋ ಮಾಂಸಾಹಾರಿ ಆಗಲಿ ಸಸ್ಯಾಹಾರಿ ಆಗಲಿ ಅದನ್ನು ತಿಂತಾರೆ. ತಿಂದ ಮೇಲೆ ಆ ತಿಂದ ಪುರುಷನಿಂದ ಅದು ಅವನ ಸ್ತ್ರೀಗೆ ಹೋಗ್ತದೆ. ಈ ಗರ್ಭೋತ್ಪತ್ತಿ ಆಗ್ತದೆ. ಈಗ ವ್ರೀಹಿ ಅನ್ನೋದೇನಿದೆ, ಒಂದು ಭತ್ತ ಗೋಧಿ ಮೊದಲಾದ ಸಸ್ಯಗಳೇನಿವೆಯಲ್ಲ ಅವು ಒಂದೊಂದು ದೇಹ. ಆಕ್ಚುಲಿ ಆ ದೇಹಗಳಲ್ಲಿ ಇಬ್ಬರು ಜೀವರಿದ್ದಾರೆ. ಇದನ್ನು ಗಮನಿಸಬೇಕು. ತನ್ನ ಪ್ರಾರಬ್ಧ ಕರ್ಮದಿಂದ ಆ ಮಾವಿನ ಹಣ್ಣಿನ ಗಿಡದ ದೇಹವನ್ನು ಪಡೆದವನು ಒಬ್ಬ. ಅವನು ಅದರ ಮುಖ್ಯ ಸ್ವಾಮಿ. ಅವನು ಪ್ರಾರಬ್ಧ ಕರ್ಮದಿಂದ ಆ ಜನ್ಮ ಅವನಿಗೆ ಬಂದಿದೆ. ಅಂದ್ರೆ ಕೆಲವು ಅಪರಾಧಗಳಿಂದಾಗಿ ವೃಕ್ಷ ಜನ್ಮ, ಕೆಲವು ಅಪರಾಧಗಳಿಂದಾಗಿ ಕೀಟ ಜನ್ಮ, ಹೀಗೆಲ್ಲ ಬರ್ತದೆ ಅಂತಿದೆಯಲ್ಲ, ಆ ಥರ ಅದನ್ನು ನೆನ್ಪಿಟ್ಕೋಬೇಕಿಲ್ಲಿ. ಹೀಗೆ ಅವನ ಪ್ರಾರಬ್ಧ ಕರ್ಮದಿಂದ ಯಾವುದು ಭತ್ತವೋ ಗೋಧಿಯೋ ಜೋಳವೋ
ಮತ್ತೊಂದೇನೋ ಹಣ್ಣು ಇತ್ಯಾದಿ ದೇಹದಲ್ಲಿ ಅವನು ಪ್ರವಿಷ್ಟನಾಗಿದ್ದಾನೆ. ಇನ್ನೊಬ್ಬ ಅದೇ ದೇಹದಲ್ಲಿ ಬಂದು ಸೇರ್ಕೋತಾನೆ. ಆ ಮೊದಲನೇವನಿಗೂ ಎರಡನೇವನಿಗೂ ವ್ಯತ್ಯಾಸ ಏನಂದ್ರೆ, ಎರಡನೇವನು ಆ ಪ್ರಾರಬ್ಧ ಕರ್ಮದಿಂದ ಆ ದೇಹವನ್ನು ಪಡ್ಕೊಂಡಿರೋದಲ್ಲ, ಅವನು ವಯಾ ಮೀಡಿಯಾ ಅಂತೇಳಿ ಆ ದೇಹವನ್ನು ಪಡ್ಕೊಂಡಿದ್ದಾನಷ್ಟೆ. ಅಲ್ಲಿ ಆ ಸಸ್ಯದಲ್ಲಿ ಸೇರ್ಕೊಂಡು ಸಸ್ಯವನ್ನು ತಿನ್ನುವ ಗಂಡಿನ ದೇಹಕ್ಕೆ ಹೋಗಿ ಆ ಗಂಡಿನಿಂದ ಹೆಣ್ಣಿಗೆ ಹೋಗ್ತಾನ. ಅವನಿಗೆ ಮುಂದೆ ಜನ್ಮ ಬರಬೇಕಾಗಿದೆ. ಆ ಮೊದಲನೇವನಿದ್ದಾನಲ್ಲ, ಆ ದೇಹದ ಸ್ವಾಮಿ, ಅವನು ಅದನ್ನು ತಿಂದಂಥ ಗಂಡಿನ ದೇಹದೊಳಗೆ ಪ್ರವೇಶ ಮಾಡೋದಿಲ್ಲ. ಅವನು ಆ ಸಸ್ಯವನ್ನು ಗಂಡು ತಿಂದಾಗ ಆ ಜೀವ ಹೊರಟೋಗಿ ಬಿಡ್ತದೆ, ಅದರಲ್ಲಿ ಅದು ಸತ್ತೇ ಹೋಗಿಬಿಡ್ತದೆ. ಸತ್ತು ಹೋಗೋದು ಬೇರೆ ಮುಂದಿನ ತನ್ನ ಗತಿಗೆ ಹೋಗ್ತದೆ. ಅದು ಈ ಗಂಡಿನಿಂದ ಅವನ ಹೆಂಡತಿಯಲ್ಲಿ ಹುಟ್ಟಬೇಕಾದ ಋಣ ಅದಕ್ಕಿರೋದಿಲ್ಲ, ಅದರಿಂದ ಅದು ಹೊರಟು ಹೋಗ್ತದೆ. ಎರಡನೇ ಜೀವ ಏನು ಬಂದು ಸೇರ್ಕೊಂಡಿದೆ ಅದು ಮಾತ್ರ ಹುಟ್ಲಿಕ್ಕಾಗಿಯೇ ಅಲ್ಲಿ ಬಂದು ಸೇರ್ಕೊಂಡಿದೆ. ಅದಕ್ಕೊಂದು ಮಾಧ್ಯಮ ಬೇಕಾದ್ರಿಂದ ಅಲ್ಲಿ ಸೇರ್ಕೊಂಡಿದೆ. ಅದನ್ನೇ ವ್ರೀಹ್ಯಾದಿಗತ ಜೀವಾಂತರವತ, ಭತ್ತ ಜೋಳ ಮೊದಲಾದವುಗಳಲ್ಲಿ ಸೇರಿಕೊಂಡಿರುವ ಎರಡನೇ ಜೀವ ಇದೆಯಲ್ಲ, ಅದಕ್ಕೆ ಜೀವಾಂತರ ಅಂತ ಹೇಳಿರೋದು. ಅದಕ್ಕೆ ಆ ದೇಹದಲ್ಲಿ ಆಗುವ ಸುಖ ದುಃಖಾದಿಗಳ ಅನುಭವ ಇರೋದಿಲ್ಲ. ಅದರ ಮೂಲ ಜೀವ ಏನಿದೆ ಅದಕ್ಕೆ ಮಾತ್ರ ಸುಖ ದುಃಖಾದಿಗಳ ಅನುಭವ ಆಗ್ತದೆ ಅಲ್ಲಿ. ಆದ್ರಿಂದ ಒಂದು ಶರೀರದಲ್ಲಿ ಇಬ್ಬರು ಇದ್ದಾರೆ ಎಂದು ಮಾತ್ರಕ್ಕೆ ಇಬ್ಬರಿಗೂ ಸುಖ ದುಃಖ ಅನುಭವ ಏನಾಗಬೇಕಾಗಿಲ್ಲ. ಅದು ಜಗತ್ತಿನಲ್ಲಿ ಕಂಡಿದೆ. ಆದ್ರಿಂದ ಸರ್ವಜೀವರು ಕೂಡ ಸರ್ವಗತರು ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಉಳಿತದೆ. ಅದಕ್ಕೆ ಮುಂದೆ ಅನಾದಿತ ಅನ್ನೋ ಮಾತಿನಿಂದ ಉತ್ತರ ಕೊಡ್ತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದರ ವಿವರಗಳನ್ನು ಹಾಗೆ ಈ ಪ್ರಶ್ನೆಗೆ ಉತ್ತರವನ್ನು ನಾಳೆ ದಿವಸ ನೋಡೋಣ.